ಜೇಮ್ಸ್ ಥಾಮ್ಸನ್ ಹೇಳ್ತಾರೆ, ಬಹಳ ಮಂದಿ ತಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಶಕ್ತಿಯನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದ್ರೆ ಬಹಳ ಮಂದಿಗೆ ತಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ನ ಶಕ್ತಿಯನ್ನು ಯಾವ ಥರ ಉಪಯೋಗ ಮಾಡಬೇಕಂತ ಗೊತ್ತೇ ಇಲ್ಲ. ಅವರಿಗೆ ಯಾವ ಥರ ತಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ ಅಂತ ಗೊತ್ತೇ ಇಲ್ಲ. ನೀವು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಕಲಿತ್ರೆ ನೀವು ಕೂಡ ನಿಮ್ಮ ಒಂದು ಗೋಲನ್ನು ಈಸಿಯಾಗಿ ರೀಚ್ ಆಗ್ಬೋದು. ನಿಮ್ಮ ಒಂದು ಬ್ಯಾಡ್ ಹ್ಯಾಬಿಟ್ಸನ್ನು ರಿಮೂವ್ ಮಾಡಿ ಗುಡ್ ಹ್ಯಾಬಿಟ್ಸನ್ನು ನಿಮ್ದಾಗಿಸ್ಕೊಳ್ಬೋದು. ಯಾವಾಗ ನೀವು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ಕಲಿತೀರಾ, ಆವಾಗ ನೀವು ಬೆಟರ್ ಹೆಲ್ತ್, ಮೋರ್ ಸಕ್ಸಸ್, ಮೋರ್ ಫೈನಾನ್ಷಿಯಲ್ ಫ್ರೀ, ಸ್ಟ್ರಾಂಗರ್ ರಿಲೇಶನ್ಶಿಪ್ ಇದನ್ನೆಲ್ಲ ಫೀಲ್ ಮಾಡ್ತೀರಾ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಯಾವ ಥರ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ, ನಾವು ಯಾವ ಥರ ನಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಎಲ್ಲ ವಿಷಯವನ್ನು ಆಥರ್ ಈ ಒಂದು ಬುಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗಾಗಿ ನೀವು ನಮ್ಮ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೊದಲು ನಿಮಗನಿಸಬಹುದು, ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಏನಿದು ಎರಡು ಬ್ರೈನ್, ನಮ್ಮ ಹತ್ರ ಇರುವುದು ಒಂದೇ ಬ್ರೈನ್. ಇಲ್ಲಿ ನೀವು ಕನ್ಫ್ಯೂಸ್ ಆಗಬೇಡಿ, ನಮ್ಮ ಹತ್ರ ಇರುವುದು ಒಂದೇ ಬ್ರೈನ್. ಆದರೆ ನಮ್ಮ ಒಂದು ಬ್ರೈನ್ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಎರಡು ಫಂಕ್ಷನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಆ ಎರಡು ರೀತಿಯ ಫಂಕ್ಷನ್ಸ್ ಅನ್ನು ಸೈಕಾಲಜಿಸ್ಟ್ ಕಾನ್ಷಿಯಸ್ ಅಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕರೆದಿದ್ದಾರೆ. ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವ ಮೊದಲು ನಾವು ಕಾನ್ಷಿಯಸ್ ಮೈಂಡ್ ನ ಇಂಪಾರ್ಟೆನ್ಸ್, ಕಾನ್ಷಿಯಸ್ ಮೈಂಡ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ತಿಳಿದುಕೊಳ್ಳೋಣ. ನೀವು ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿ ಯಾವುದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಅದನ್ನು ನಾವು ಕಾನ್ಷಿಯಸ್ ಮೈಂಡ್ ನ ಮುಖಾಂತರ ಮಾಡ್ತೀವಿ. ನಾವು ನಮ್ಮ ಕಾನ್ಷಿಯಸ್ ಮೈಂಡ್ ಅನ್ನು ಯೂಸ್ ಮಾಡಿ ಲಾಜಿಕಲಿ ಥಿಂಕ್ ಮಾಡ್ತೀವಿ. ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಆ ಒಂದು ಕೆಲಸದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ಆ ಒಂದು ಕೆಲಸನ ಮಾಡ್ತೀವಿ. ಆ ಒಂದು ಯೋಚನೆಯನ್ನು ನಾವು ಕಾನ್ಷಿಯಸ್ ಮೈಂಡ್ ನಲ್ಲಿ ಮಾಡ್ತೀವಿ. ನೀವು ಕೆಲವೊಮ್ಮೆ ನಿಮ್ಮ ಭೂತಕಾಲದಲ್ಲಿ ನೀವು ಮಾಡಿರೋ ಮಿಸ್ಟೇಕ್ಸ್ ನಿಂದ ಕಲಿತೀರಾ. ಈ ಎಲ್ಲ ಕೆಲಸವನ್ನು ನೀವು ಕಾನ್ಷಿಯಸ್ ಮೈಂಡ್ ನ ಮುಖಾಂತರ ಮಾಡ್ತೀರಾ. ಉದಾಹರಣೆಗೆ, ನೀವು ಒಂದು ಗೋಲ್ ಸೆಟ್ ಮಾಡ್ತೀರಾ. ನೀವು ಆ ಗೋಲ್ ಅನ್ನು ರೀಚ್ ಆಗಲು ಪ್ಲಾನಿಂಗ್ ಮಾಡ್ತೀರಾ. ಈ ಎಲ್ಲ ಪ್ಲಾನಿಂಗ್ ಅನ್ನು ನೀವು ನಿಮ್ಮ ಕಾನ್ಷಿಯಸ್ ಮೈಂಡ್ ನಲ್ಲಿ ಮಾಡ್ತೀರಾ. ನಿಮಗೆ ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಈಗ ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವ. ನಾವು ನಮಗೆ ಅರಿವಿಲ್ಲದೆಯೇ ಯಾವುದೆಲ್ಲ ಕೆಲಸ ಮಾಡ್ತೀವಿಯೋ ಅದನ್ನು ನಾವು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಸಬ್ ಕಾನ್ಷಿಯಸ್ ಮೈಂಡ್ ಡೈಲಿ 24 ಅವರ್ ಕೆಲಸ ಮಾಡ್ತಾ ಇರುತ್ತೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಹಲವು ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡಬಲ್ಲದು. ಸಬ್ ಕಾನ್ಷಿಯಸ್ ಮೈಂಡ್ ನಿಮ್ಮ ಒಂದು ಹ್ಯಾಬಿಟ್ಸ್, ಎಮೋಷನ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೀವು ಗಾಢವಾದ ನಿದ್ರೆಯಲ್ಲಿ ಮಲಗಿದ್ದಾಗ ನಿಮ್ಮ ದೇಹದ ಕೆಲವೊಂದು ಕೆಲಸಗಳನ್ನು ಸಬ್ ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೀವೇ ಯೋಚನೆ ಮಾಡಿ, ನೀವು ಮಲಗಿರುವಾಗ ಉಸಿರಾಡಲಿಕ್ಕೆ ನೀವು ಯೋಚನೆ ಮಾಡಿ ಉಸಿರಾಡ್ತೀರಾ? ನಿಮ್ಮ ಉಸಿರಾಟ, ಕಣ್ಣಿನ ರೆಪ್ಪೆಯನ್ನು ಬ್ಲಿಂಕ್ ಮಾಡುವುದು, ಹಾರ್ಟ್ ಬೀಟ್, ಇನ್ನೂ ಹಲವು ಕೆಲಸಗಳನ್ನು ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ಗೊತ್ತಿರದೇ ಮಾಡ್ತಾ ಇರುತ್ತೆ. ನೀವು ಮಲಗಿರಿ ಅಥವಾ ಎಚ್ಚರದಿಂದಿರಿ, ಸಬ್ ಕಾನ್ಷಿಯಸ್ ಮೈಂಡ್ ಅದರ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ಡ್ರೈವಿಂಗ್ ಕಲಿತಾ ಇದ್ದೀರಾ ಎಂದು ಅಂದುಕೊಳ್ಳೋಣ. ನೀವು ಮೊದಲಿಗೆ ಡ್ರೈವಿಂಗ್ ಕಲಿಯುವಾಗ ನೀವು ಕಾನ್ಷಿಯಸ್ಲಿ ಥಿಂಕ್ ಮಾಡಿ ಬ್ರೇಕ್, ಕ್ಲಚ್, ಸ್ಟೇರಿಂಗ್ ಯೂಸ್ ಮಾಡಬೇಕಾಗುತ್ತೆ. ಆದರೆ ಒಮ್ಮೆ ನೀವು ಡ್ರೈವಿಂಗ್ ಕಲಿತು ಪ್ರೊಫೆಷನಲ್ ಆದರೆ ನೀವು ಕಾನ್ಷಿಯಸ್ಲಿ ಯೋಚನೆ ಮಾಡಿ ಬ್ರೇಕ್, ಕ್ಲಚ್, ಸ್ಟೇರಿಂಗ್ ಹಿಡಿಯುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆವಾಗ ನಿಮ್ಮ ಆ ಎಲ್ಲ ಕೆಲಸಗಳನ್ನು ಕಾನ್ಷಿಯಸ್ ಮೈಂಡ್ ಮಾಡ್ತಾ ಇರಲ್ಲ, ಬದಲಾಗಿ ಸಬ್ ಕಾನ್ಷಿಯಸ್ ಮೈಂಡ್ ಮಾಡ್ತಾ ಇರುತ್ತೆ. ಎಕ್ಸಾಂಪಲ್, ಸ್ವಿಮ್ಮಿಂಗ್, ರೈಡಿಂಗ್ ಎ ಬೈಕ್, ಟೈಯಿಂಗ್ ಯುವರ್ ಶೂಸ್, ಇನ್ನು ಹಲವು ಕೆಲಸಗಳಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಒಮ್ಮೆ ನೀವು ಸ್ಟಾರ್ಟಿಂಗ್ ನಲ್ಲಿ ಕೆಲಸ ಕಲಿಯುವಾಗ ಕಾನ್ಷಿಯಸ್ಲಿ ಥಿಂಕ್ ಮಾಡಿ ಕೆಲಸ ಮಾಡಬೇಕಾಗುತ್ತೆ. ಆದರೆ ಒಮ್ಮೆ ನೀವು ಆ ಕೆಲಸವನ್ನು ಕಲಿತರೆ ನಂತರ ಸಬ್ ಕಾನ್ಷಿಯಸ್ ಮೈಂಡ್ ಆ ಒಂದು ಕೆಲಸವನ್ನು ತಾನು ತೆಗೆದುಕೊಂಡು ಆ ಕೆಲಸವನ್ನು ಸಬ್ ಕಾನ್ಷಿಯಸ್ಲಿ ಮಾಡಲು ಶುರು ಮಾಡುತ್ತೆ. ಯಾಕೆ ಸಬ್ ಕಾನ್ಷಿಯಸ್ ಮೈಂಡ್ ಆ ಒಂದು ಕೆಲಸವನ್ನು ಮಾಡಲು ಶುರು ಮಾಡುತ್ತದೆ? ಯಾಕೆಂದ್ರೆ ನೀವು ಒಂದು ಕೆಲಸವನ್ನು ರಿಪೀಟಿವ್ಲಿ ಆಗಿ ಕಾನ್ಷಿಯಸ್ ಮೈಂಡ್ ಅಲ್ಲಿ ಮಾಡ್ತಾ ಇದ್ರೆ ನಂತರ ಸಬ್ ಕಾನ್ಷಿಯಸ್ ಮೈಂಡ್ ಆ ಒಂದು ಕೆಲಸವನ್ನು ತಾನು ಮಾಡಲು ಶುರು ಮಾಡುತ್ತದೆ. ಈ ರಿಪಿಟೇಷನ್ ಇಂದಲೇ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನು ಪ್ರೋಗ್ರಾಮಿಂಗ್ ಮಾಡಬಹುದು. ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ, ಕಾನ್ಷಿಯಸ್ ಮೈಂಡ್ ಲಾಜಿಕಲ್ ಪಾರ್ಟ್ ಆಫ್ ಯುವರ್ ಬ್ರೈನ್, ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಎಮೋಷನಲ್ ಪಾರ್ಟ್ ಆಫ್ ಯುವರ್ ಬ್ರೈನ್. ಲವ್, ಹೇಟ್, ಹ್ಯಾಪಿನೆಸ್, ಸ್ಯಾಡ್ನೆಸ್, ಜೆಲಸಿ, ಎನ್ಮಿ, ಆಂಗರ್ ಅಂಡ್ ಜಾಯ್ ಇವೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ ನ ಪಾರ್ಟ್ ಎಂದು ಆಥರ್ ಹೇಳ್ತಾ ಇದ್ದಾರೆ. ನಮ್ಮ ಕಾನ್ಷಿಯಸ್ ಮೈಂಡ್ ನಲ್ಲಿ ಲಿಮಿಟೆಡ್ ಮೆಮರಿ ಇರುತ್ತೆ, ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಅನ್ಲಿಮಿಟೆಡ್ ಮೆಮರಿ ಇರುತ್ತೆ. ನೀವು ಯಾವುದೆಲ್ಲ ವಿಷಯ ಅಥವಾ ಯಾವುದೆಲ್ಲ ಕೆಲಸವನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಥವಾ ನೀವು ಯಾವುದೆಲ್ಲ ಸೌಂಡ್ಸ್ ಅನ್ನು ಕೇಳ್ತೀರಾ, ನೀವು ನಿಮ್ಮ ಚಿಕ್ಕ ವಯಸ್ಸಿನಿಂದ ಯಾವುದೆಲ್ಲ ಘಟನೆ ನಡೆದಿದೆ ಆ ಎಲ್ಲ ಘಟನೆ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಸ್ಟೋರ್ ಆಗಿ ಇರುತ್ತೆ. ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಕೆಲವೊಂದು ನಂಬಿಕೆಗಳನ್ನು ಆಳವಾಗಿ ನಂಬಿರ್ತೀವಿ. ಟ್ಯಾಲೆಂಟೆಡ್ ಆರ್ ಅನ್ಟ್ಯಾಲೆಂಟೆಡ್, ಇಂಟೆಲಿಜೆಂಟ್ ಆರ್ ಅನ್ಇಂಟೆಲಿಜೆಂಟ್, ಸಕ್ಸಸ್ಫುಲ್ ಆರ್ ಅನ್ಸಕ್ಸಸ್ಫುಲ್,
ಈ ಎಲ್ಲ ವಿಷಯವನ್ನು ನಾವು ನಮ್ಮ ಲೈಫ್ನಲ್ಲಿ ಚಿಕ್ಕಂದಿನಿಂದಲೂ ನಮ್ಮ ಜೀವನದಲ್ಲಿ ಬೀಜ ಥರ ಬಿತ್ತಿರ್ತೀವಿ. ಈ ಒಂದು ನಂಬಿಕೆಗಳು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಪೇರೆಂಟ್ಸ್ ಅಥವಾ ಟೀಚರ್ಸ್ ಮಕ್ಕಳಿಗೆ ಒಂದೇ ವಿಷಯವನ್ನು ರಿಪೀಟ್ ಆಗಿ ಹೇಳ್ತಾ ಇದ್ರೆ, ಉದಾಹರಣೆಗೆ ಯು ಆರ್ ಫ್ಯಾಟ್, ಯು ಆರ್ ಅಗ್ಲಿ, ಯು ಆರ್ ಸ್ಟುಪಿಡ್, ಯು ಆರ್ ಲೇಜಿ, ಈ ತರ ಸ್ಟೇಟ್ಮೆಂಟ್ ರಿಪೀಟ್ ಆಗಿ ಮಕ್ಕಳಿಗೆ ಹೇಳ್ತಾ ಇದ್ರೆ ಈ ನೆಗೆಟಿವ್ ಥಾಟ್ ಅವರ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡು ಬಿಡುತ್ತೆ. ನಂತರ ಆ ಮಗು ಅದೇ ಸತ್ಯ ಅಂದುಕೊಂಡು ಅದನ್ನೇ ನಂಬ್ಕೊಂಡು ಬಿಡುತ್ತೆ. ನೀವು ಕೂಡ ನಿಮ್ಮ ಲೈಫ್ನಲ್ಲಿ ನೆಗೆಟಿವ್ ನಂಬಿಕೆಯನ್ನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಪದೇ ಪದೇ ಹೇಳಿ ಪ್ರೋಗ್ರಾಮ್ ಮಾಡಿದ್ರೆ ಆಗ ನಿಮಗೆ ಕೂಡ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ನೆಗೆಟಿವ್ ಥಾಟ್ ಅನ್ನು ಆಕ್ಸೆಪ್ಟ್ ಮಾಡುತ್ತೆ. ಅದೇ ನೀವು ಪಾಸಿಟಿವ್ ನಂಬಿಕೆಯನ್ನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಪದೇ ಪದೇ ಹೇಳಿ ಪ್ರೋಗ್ರಾಮ್ ಮಾಡಿದ್ರೆ ಆಗ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಬಹಳ ಸಕ್ಸಸ್ಫುಲ್ ಆಗ್ಬೋದು. ಆಗ ನಿಮಗೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಫೀಲ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ಪಾಸಿಟಿವ್ ಥಾಟ್ಸ್ ಅನ್ನು ಆಕ್ಸೆಪ್ಟ್ ಮಾಡುತ್ತೆ. ಹಾಗಾಗಿ ಆಥರಲ್ಲಿ ಹೇಳ್ತಾ ಇದ್ದಾರೆ, ಯುವರ್ ರಿಯಾಲಿಟಿ ವಿಲ್ ಅಲ್ಟಿಮೇಟ್ಲಿ ಮ್ಯಾಚ್ ದ ಸಬ್ ಕಾನ್ಶಿಯಸ್ ಇಮೇಜ್ ಯು ಹ್ಯಾವ್ ಆಫ್ ಯುವರ್ ಸೆಲ್ಫ್. ನಾನು ನಿಮ್ಮ ಹತ್ರ ಆಲ್ರೆಡಿ ಹೇಳಿದೆ, ಸಬ್ ಕಾನ್ಶಿಯಸ್ ಕೆಲವು ಕೆಲಸಗಳನ್ನು ಮಾಡ್ತಾ ಇರುತ್ತೆ ಎಂದು. ಲೈಕ್ ಬ್ರೀದಿಂಗ್, ಹಾರ್ಟ್ ಬೀಟ್, ಇದೇ ತರ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಆಕ್ಷನ್ ಮತ್ತು ಬಿಹೇವಿಯರ್ಸ್ ಅನ್ನು ಕೂಡ ನಾವು ಏನು ಬಲವಾಗಿ ನಂಬಿರ್ತೀವೋ ಅದೇ ತರ ಚೇಂಜ್ ಮಾಡ್ತಾ ಇರುತ್ತೆ. ಉದಾಹರಣೆಗೆ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ನೀವು ಮೂರ್ಖರು ಎನ್ನುವ ನಂಬಿಕೆಯನ್ನು ಬಲವಾಗಿ ನಂಬಿದ್ರೆ ಆವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಂದಾಗಿ ನೀವು ಸ್ಟುಪಿಡ್ ತರ ಕೆಲಸಗಳನ್ನೇ ಮಾಡ್ತೀರಾ. ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ನೀವು ಬಡವರು ಮತ್ತು ನೀವು ಯಾವತ್ತೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಎನ್ನುವ ನಂಬಿಕೆಯನ್ನು ಬಿತ್ತಿದ್ದರೆ ಆವಾಗ ನೀವು ಸಬ್ ಕಾನ್ಶಿಯಸ್ ಮೈಂಡ್ನ ನಂಬಿಕೆಯಿಂದಾಗಿ ನೀವು ನಿಮ್ಮ ಹಣವನ್ನು ಅನಾವಶ್ಯಕ ಖರ್ಚು ಮಾಡ್ತಾ ಇರ್ತೀರಾ ಮತ್ತು ನೀವು ಯಾವತ್ತೂ ಶ್ರೀಮಂತರಾಗುವುದಿಲ್ಲ. ನಿಮ್ಮಲ್ಲಿ ಸಬ್ ಕಾನ್ಶಿಯಸ್ಲಿ ಬಲವಾದ ನಂಬಿಕೆ ಇದ್ದರೆ ನನ್ನ ಹೆಲ್ತ್ ಯಾವತ್ತೂ ಸರಿಯಾಗಲ್ಲ ಎಂದು, ಆವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಹೆಲ್ತ್ ಯಾವತ್ತೂ ಸರಿಯಾಗಲ್ಲ. ಯಾಕಂದ್ರೆ ನನ್ನ ಹೆಲ್ತ್ ಯಾವತ್ತೂ ಸರಿಯಾಗಲ್ಲ ಎನ್ನುವ ಥಾಟ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಪ್ರೋಗ್ರಾಮ್ ಆಗಿ ಬಿಟ್ಟಿದೆ. ಹಾಗಾಗಿ ನಿಮ್ಮ ಹೆಲ್ತ್ ಯಾವತ್ತೂ ಸರಿಯಾಗಲ್ಲ. ಈಗ ನಿಮಗೆ ಗೊತ್ತಾಗಿರಬಹುದು, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ನೆಗೆಟಿವ್ಲಿ ಪ್ರೋಗ್ರಾಮ್ ಮಾಡಿದರೆ ಏನಾಗುತ್ತೆ, ಪಾಸಿಟಿವ್ಲಿ ಪ್ರೋಗ್ರಾಮ್ ಮಾಡಿದರೆ ಏನಾಗುತ್ತೆ ಎಂದು ನಿಮಗೆ ಗೊತ್ತಾಯಿತು. ಈಗ ನಾವು ಯಾವ ತರ ನಮ್ಮ ಸಬ್ ಕಾನ್ಶಿಯಸ್ ಬ್ರೈನ್ ಅನ್ನು ಪಾಸಿಟಿವ್ಲಿ ಪ್ರೋಗ್ರಾಮ್ ಮಾಡುವುದಂತ ತಿಳಿದುಕೊಳ್ಳೋಣ. ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನು ರೀಪ್ರೋಗ್ರಾಮ್ ಮಾಡಲಿಕ್ಕೆ ಆತರ ಒಂದು ಸಿಂಪಲ್ ಮೆಥಡ್ ಹೇಳ್ತಾ ಇದ್ದಾರೆ. ಆತರ ಹೇಳ್ತಾ ಇದ್ದಾರೆ, ಅವರ ಈ ಒಂದು ಸಿಂಪಲ್ ಮೆಥಡ್ ಅನ್ನು ನೀವು ಮಿನಿಮಮ್ 6 ಮಂತ್ ಆದ್ರೂ ಟ್ರೈ ಮಾಡಬೇಕು ಎಂದು. ನಂತರ ನೀವು ನಿಮ್ಮ ಲೈಫ್ ಅನ್ನು 6 ಮಂತ್ ಮುಂಚೆ ಇದ್ದ ಲೈಫ್ನ ಜೊತೆಗೆ ಕಂಪೇರ್ ಮಾಡಬೇಕು ಎಂದು. ಅದು ಹೇಗೆ ಎಂದರೆ, ನೀವೊಂದು ಪೇಪರ್ನಲ್ಲಿ ನಿಮ್ಮ ಕೆಲವು ನಿರ್ಧಾರಗಳನ್ನು ನೀವು ಬರೀಬೇಕು. ನಂತರ ಆ ಒಂದು ನಿರ್ಧಾರಗಳನ್ನು ಉದ್ದೇಶಪೂರ್ವಕವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ದೃಢೀಕರಣಗೊಳಿಸಬೇಕು. ಆವಾಗ ನಿಮ್ಮ ಹೊಸ ನಿರ್ಧಾರಗಳನ್ನು ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ. ನಂತರ ನಿಮ್ಮ ಯಾವ ಹಳೆಯ ನಿರ್ಧಾರಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ ಇದೆಯಾ ಅದನ್ನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ರಿಮೂವ್ ಮಾಡಿ ಅಲ್ಲಿ ನಿಮ್ಮ ಹೊಸ ನಿರ್ಧಾರಗಳನ್ನು ರೀಪ್ಲೇಸ್ ಮಾಡುತ್ತೆ. ನಂತರ ನಿಮ್ಮ ರಿಯಾಲಿಟಿ ನಿಮ್ಮ ನಿರ್ಧಾರಗಳ ಹಾಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಬನ್ನಿ ಇವಾಗ ಸರಿಯಾಗಿ ಪ್ರೊಸೆಸ್ನ ಬಗ್ಗೆ ತಿಳಿಯೋಣ. ಮೊದಲಿಗೆ ನೀವೊಂದು ಚೇರ್ನಲ್ಲಿ ಕುಳಿತುಕೊಳ್ಳಿ. ನಂತರ ನೀವೊಂದು ಪೆನ್ ಮತ್ತು ಒಂದು ಶೀಟ್ ಪೇಪರ್ ಅನ್ನು ತೆಗೆದುಕೊಳ್ಳಿ. ನೀವು ಯಾವ ತರ ನಿಮ್ಮ ಫ್ಯೂಚರ್ ಲೈಫ್ನಲ್ಲಿ ಆಗ್ಬೇಕಂತ ಇದ್ದೀರಾ ಅದನ್ನೆಲ್ಲ ಒಂದು ಶೀಟ್ನಲ್ಲಿ ಬರೀತಾ ಹೋಗಿ. ಆ ಒಂದು ಪೇಪರ್ನಲ್ಲಿ ನೀವು ನಿಮ್ಮ ಗೋಲ್ ಇವೆಲ್ಲವನ್ನು ಬರೆಯಿರಿ. ಇಲ್ಲಿ ನೀವು ಯಾವುದರ ಬಗ್ಗೆ ಕೂಡ ಬರೀಬಹುದು. ಯುವರ್ ಲೈಫ್, ಯುವರ್ ಫೈನಾನ್ಸ್, ಯುವರ್ ಹೆಲ್ತ್, ಯುವರ್ ರಿಲೇಶನ್ಶಿಪ್, ದ ಕಾರ್ ಯು ಡ್ರೈವ್, ಯುವರ್ ಲೈಫ್ ಸ್ಟೈಲ್, ಯುವರ್ ಕೆರಿಯರ್, ಹೌ ಮಚ್ ಯು ಟ್ರಾವೆಲ್, ವೆನ್ ಯು ಟ್ರಾವೆಲ್. ಇದರಲ್ಲಿ ನೀವು ಏನು ಅಂದ್ಕೊಂಡಿದ್ದೀರೋ ಅದರ ಬಗ್ಗೆ ಎಲ್ಲ ಬರೆಯಿರಿ. ಪೇಪರ್ನಲ್ಲಿ ಯಾವ ತರ ನಿಮ್ಮ ನಿರ್ಧಾರಗಳನ್ನು ಬರೀಬೇಕು ಅನ್ನುವುದಕ್ಕೆ ಉದಾಹರಣೆ, ಐ ಓನ್ ಸಕ್ಸಸ್ಫುಲ್ ಬಿಸ್ನೆಸ್, ಐ ಲಿವ್ ಇನ್ ಮೈ ಡ್ರೀಮ್ ಲೈಫ್, ಐ ಆಮ್ ಎ ಲವಿಂಗ್ ವೈಫ್, ಐ ಆಮ್ ಎ ಲವಿಂಗ್ ಮದರ್, ಐ ಹ್ಯಾವ್ ಮೋರ್ ದೆನ್ ಇನಫ್ ಮನಿ, ಐ ಆಮ್ ಬ್ಲೆಸ್ಡ್ ವಿತ್ ಎಕ್ಸಲೆಂಟ್ ಹೆಲ್ತ್. ಇಲ್ಲಿ ನೀವು ಏನು ಬರಿತೀರಾ ಅದು ವರ್ತಮಾನ ಕಾಲದಲ್ಲಿ ಇರಬೇಕು, ಅದು ಭೂತಕಾಲ ಅಥವಾ ಭವಿಷ್ಯ ಕಾಲದಲ್ಲಿ ಇರಬಾರದು. ಮತ್ತೊಂದು ವಿಷಯ ಏನಂದ್ರೆ, ನೀವು ಬರೆಯುವ ನಿಮ್ಮ ನಿರ್ಧಾರಗಳು ಪಾಸಿಟಿವ್ ಆಗಿ ಇರಬೇಕು, ಅಲ್ಲಿ ನೆಗೆಟಿವ್ ನಿರ್ಧಾರಗಳು ಇರಬಾರದು. ಮತ್ತು ನೀವು ಪೇಪರ್ನಲ್ಲಿ ನಿಮ್ಮ ನಿರ್ಧಾರಗಳನ್ನು ಬರೆಯುವಾಗ ನೀವು ಈ ತರ ಬರೆಯಬಾರದು. ಉದಾಹರಣೆಗೆ, ನಾನು ಮೂರ್ಖನಲ್ಲ, ಇದರ ಬದಲಾಗಿ ನಾನು ಅತಿ ಬುದ್ಧಿವಂತ ಅಂತ ಬರೀಬೇಕು. ನೀವು ನಿಮ್ಮ ನಿರ್ಧಾರಗಳನ್ನು ಪೇಪರ್ನಲ್ಲಿ ಬರೆಯುವಾಗ ಯಾವುದೇ ಅವಸರ ಮಾಡಬೇಡಿ. ಆರಾಮದಲ್ಲಿ ಸರಿಯಾಗಿ ಯೋಚನೆ ಮಾಡಿ ಬರೆಯಿರಿ. ನಂತರ ನೀವು ನಿಮ್ಮ ನಿರ್ಧಾರಗಳನ್ನು ಪುನಃ 2-3 ಸಲ ಓದಲು ಶುರು ಮಾಡಿ. ಯಾಕೆಂದ್ರೆ ಯಾವುದಾದರೂ ನಿಮ್ಮ ನಿರ್ಧಾರಗಳು ತಪ್ಪಾಗಿದ್ದರೆ ಸರಿ ಮಾಡಿ. ನಂತರ ಒಮ್ಮೆ ನಿಮ್ಮ ನಿರ್ಧಾರಗಳು ಅಥವಾ ದೃಢೀಕರಣಗಳನ್ನು ಬರೆದು ಸಂಪೂರ್ಣವಾದರೆ ದಿನಕ್ಕೆ 2 ಸಲ ನಿಮ್ಮ ದೃಢೀಕರಣಗಳನ್ನು ಓದಬೇಕು. ಯಾವ ಯಾವ ಟೈಮ್ನಲ್ಲಿ ಓದಬೇಕೆಂದ್ರೆ, ಒಂದು ಬೆಳಗ್ಗೆ ಎದ್ದ ತಕ್ಷಣ, ಇನ್ನೊಂದು ರಾತ್ರಿ ಮಲಗುವ ಮುಂಚೆ. ನಿಮ್ಮ ದೃಢೀಕರಣಗಳನ್ನು ನೀವು ಯಾವ ತರ ಓದಬೇಕೆಂದರೆ, ನೀವು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿ, ನಂತರ ನಿಮ್ಮ ಮೈಂಡ್ ಅನ್ನು ಕ್ಲಿಯರ್ ಮಾಡಿ, ನಂತರ ನೀವು ನಿಮ್ಮ ದೃಢೀಕರಣಗಳ ಮೇಲೆ ಫೋಕಸ್ ಮಾಡಿ.
ನಂತರ ಸ್ವಲ್ಪ ಹೊತ್ತು ನೀವು ನಿಮ್ಮ ದೃಢೀಕರಣಗಳನ್ನು ಅಚೀವ್ ಮಾಡಿದ ಹಾಗೆ ಯೋಚನೆ ಮಾಡಿ ಆ ಕೆಲಸ ಮಾಡುತ್ತಿರುವ ಹಾಗೆ ದಿನಕ್ಕೆ 2 ಸಲ ಈ ತರ ಮಾಡ್ತಾ ಇರಿ. ಉದಾಹರಣೆಗೆ ನಿಮ್ಮ ಏಮ್ ಒಂದು ಡ್ರೀಮ್ ಹೌಸ್ ಎಂದಾದರೆ ನೀವು ಯಾವ ತರ ಯೋಚನೆ ಮಾಡಬೇಕು ಎಂದರೆ, ನೀವು ನಿಮ್ಮದೇ ಒಂದು ದೊಡ್ಡ ಮನೆಯಲ್ಲಿ ಕೂತು ಟೀ ಕುಡಿತಾ ಇದ್ದೀರಾ, ಆರಾಮಾಗಿ ಇದ್ದೀರಾ, ನಿಮ್ಮ ಮನೆಯಲ್ಲಿ ಹಲವು ರೂಮ್ಗಳು ಇವೆ, ಮನೆಯ ಹೊರಗಡೆ ನಿಮ್ಮ ಹೊಸ ಕಾರು ನಿಂತಿದೆ. ನೀವು ಈ ತರ ಎಲ್ಲ ಥಿಂಕ್ ಮಾಡಬೇಕು. ಕೇವಲ ಥಿಂಕ್ ಮಾಡುವುದು ಮಾತ್ರ ಅಲ್ಲ, ನೀವು ಫೀಲ್ ಕೂಡ ಮಾಡಬೇಕು. ನಂತರ ನಿಮ್ಮ ನಿರ್ಧಾರಗಳನ್ನು ಪದೇ ಪದೇ ಪಠಿಸ್ತಾ ಇರಬೇಕು. ನೀವು ಜೋರಾಗಿ ಕೂಡ ಹೇಳ್ಬೋದು ಅಥವಾ ಸೈಲೆಂಟ್ ಆಗಿ ಕೂಡ ಹೇಳ್ಬೋದು. ನಿಮ್ಮ ಇಷ್ಟ, ನಿಮಗೆ ಯಾವ ತರ ಕಂಫರ್ಟೇಬಲ್ ಆಗುತ್ತಾ ಆ ತರ ಮಾಡಿ. ಒಮ್ಮೆ ನೀವು ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಓದಿ, ನಂತರ ಕಣ್ಣನ್ನು ಕ್ಲೋಸ್ ಮಾಡಿ ಅದೇ ನಿರ್ಧಾರಗಳನ್ನು ಪುನರಾವರ್ತಿಸಿ. ಎಷ್ಟರ ತನಕ ನೀವು ಹೇಳುವ ನಿರ್ಧಾರಗಳು ಸಬ್ ಕಾನ್ಶಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡಲ್ವೋ ಅಷ್ಟರ ತನಕ ನೀವು ಈ ಒಂದು ಪ್ರೊಸೆಸ್ ಅನ್ನು ಮಾಡ್ತಾ ಇರಬೇಕು. ಆಥರ್ ಇಲ್ಲಿ ಮಿನಿಮಮ್ 6 ಮಂತ್ ಅಂತ ಹೇಳಿದ್ದಾರೆ. ಈ ಒಂದು ಪ್ರೊಸೆಸ್ ಅನ್ನು ನೀವು 2 ಸಲ ಮಾತ್ರ ಅಲ್ಲ 5-6 ಸಲ ಕೂಡ ಮಾಡಬಹುದು. ಸೊ ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಸೊ ಈ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.